ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತೋಜ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ 3 ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರೋದು, ಆರೋಗ್ಯಕರವಾದ, ಅದು ಹಳೆ ಕಾಲದ ಹಳ್ಳಿ ಶೈಲಿ ಪಕ್ಕ ಉತ್ತರ ಕರ್ನಾಟಕ ರೆಸಿಪಿ. ಹಳೆ ಕಾಲದಲ್ಲಿ ಬುತ್ತರೊಟ್ಟಿ ಅಂತ ಈ ರೆಸಿಪಿನ ಮಾಡಿ ತೊಗೊಂಡು ಹೋಗ್ತಾ ಇದ್ರು. ಅದನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ. ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಯಾರು ಸ್ಕಿಪ್ ಮಾಡದೆ ನೋಡಿ. ನಾನು ತೋರಿಸ್ತಾ ಇರೋ 3 ರೆಸಿಪಿಯಲ್ಲಿ ಫಸ್ಟು ಪದ್ರ ಚಪಾತಿ ಅಥವಾ ತಿಳುವಾಗಿ ಚಪಾತಿ ಮಾಡೋದು. ಇದನ್ನು ಹಿಂದಿನ ಕಾಲದಲ್ಲಿ ಬುತ್ತಿಗೆ ಹಿಂಗೆ ಮಾಡ್ತಾ ಇದ್ರಲ್ಲ, ಆ ರೀತಿ ಇವತ್ತಿನ ರೆಸಿಪಿನ ಫುಲ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ನೋಡಿ, ಇಷ್ಟು ಸ್ಮೂತಾಗಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಅನ್ಕೋತೀನಿ ಪದ್ರ ಚಪಾತಿ. ಯಾರು ನೋಡಿಲ್ಲ ಅಂದರೆ ನೋಡ್ಬೋದು. ಇವಾಗ ಕೂಡ ನಾನು ಈ ರೆಸಿಪಿನ ಸ್ವಲ್ಪ ತೋರಿಸ್ತೀನಿ ನೋಡಿ. ಸಣ್ಣ ಸಣ್ಣದಾಗಿ ಚಪಾತಿ ತಿಳುವಾಗಬೇಕು, ದಪ್ಪ ಆದರೆ ಚೆನ್ನಾಗಿರಲ್ಲ. ಚಪಾತಿ ತಿಳುವಾಗಬೇಕಂದ್ರೆ ನೋಡಿ, ಒಂದು ಪೂರಿಗೆ ಮಾಡಕ್ಕೆ ತೊಗೊತಿರಲ್ಲ ಅಷ್ಟೇ ಹಿಟ್ಟು ತೊಗೋಬೇಕು. ಆ ಥರ ಅದೇ ಸೈಜ್ದೆ 2 ಉಳ್ಳೆ ಮಾಡ್ಕೋಬೇಕು. ಇಲ್ಲಿ ಒಂದೇ ಚಪಾತಿ ಮಾಡಿ ತೋರಿಸ್ತೀನಿ ನಿಮಗೆ ನಾನು. ನೋಡಿ, ಇಲ್ಲಿ ಈ ಥರ 2 ಉಂಡೆ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಅಂಟಿಸ್ಕೋಬೇಕು. ಈ ಥರ ನೋಡಿ, ಕೈಯಿಂದನೇ ಈ ಥರ ಮಾಡ್ಕೊಂಬಿಟ್ಟು ಇದಕ್ಕೆ ಎಣ್ಣೆ ಹಚ್ಕೋಬೇಕು. ಈ ಥರ ಎಣ್ಣೆ ಹಚ್ಕೊಂಡಾದ್ಮೇಲೆ ಮತ್ತೆ ಇದಕ್ಕೆ ಎಣ್ಣೆ ಹಚ್ಚಿರ್ತೀವಲ್ಲ ಅದೇ ಸೈಡು ಹಿಟ್ಟು ಹಚ್ಕೋಬೇಕು. ಅದನ್ನು ಯಾವ ಕಡೆ ಎಣ್ಣೆ ಹಚ್ಚಿರ್ತೀವಲ್ಲ ಅದನ್ನು ತೊಗೊಂಬಂದು ಹಿಟ್ಟು ಹಚ್ಚಿರೋದನ್ನ ಅದ್ರ ಮೇಲೆ ಹಾಕಿ ಇದನ್ನು ಪ್ರೆಸ್ ಮಾಡ್ಕೋಬೇಕು. ಈ ಥರ ಇವಾಗ ಮತ್ತೆ ಈ ರೀತಿ ಹಿಟ್ಟು ಹಚ್ಕೋಬೇಕು. ಮತ್ತು ನಾನು ಹಿಂದಿನ ವಿಡಿಯೋದಲ್ಲಿ ಬರೀ ಎಣ್ಣೆ ಹಚ್ಚಿ ಯಾವ ರೀತಿ ಮಾಡೋದು ಚಪಾತಿ ಅಂತ ತೋರಿಸ್ಕೊಟ್ಟಿದ್ದೀನಿ. ನಾನಿವತ್ತು ಹಿಟ್ಟು ಹಚ್ಚಿ ಪದರ ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊನ್ನೆ ಎಣ್ಣೆ ಪದರ ಚಪಾತಿನ ಮಾಡಿ ತೋರಿಸಿದ್ದೀನಿ. ನೀವು ಯಾವ ರೀತಿ ಬೇಕು, ಎಣ್ಣೆ ಇಷ್ಟ ಇಲ್ಲ ಅನ್ನೋರು ಈ ರೀತಿ ಹಿಟ್ಟು ಹಚ್ಚಿ ಕೂಡ ಮಾಡ್ಕೋಬೋದು. ಎಣ್ಣೆ ಹಚ್ಚಿದ ಪದರ ಚಪಾತಿ ಬೇಕಂದ್ರೆ ಹಿಂದಿನ ವಿಡಿಯೋದಲ್ಲಿದೆ, ಖಂಡಿತ ಹೋಗಿ ನೋಡ್ಬೋದು. ತುಂಬ ಜನ ಚಪಾತಿ ಏನು ನಮಗೇನು ಬರಲ್ಲ ಅಂತ ಅನ್ಕೊತೀರಾ ಅಂತ ಆ ಥರ ಅನ್ಕೋಬೋದು. ಎಲ್ಲರೂ ಚಪಾತಿ ಮಾಡ್ತಾರೆ. ಒಬ್ಬೊಬ್ರು ಕೆಲವು ಥರ ಮಾಡ್ತಾರೆ. ಏನಂದರೆ ಚಪಾತಿ ಮಾಮೂಲಿ ಈ ಥರ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಅದು ಸೈಡಲ್ಲೆಲ್ಲ ದಪ್ಪ ಬರುತ್ತೆ. ಚಪಾತಿ ಅಂದಮೇಲೆ ರೊಟ್ಟಿ ಆಗಲಿ ಚಪಾತಿ ಆಗಲಿ ಸೈಡಲ್ಲೆಲ್ಲ ಫುಲ್ಲು ತಿಳು ಬರಬೇಕು, ಸೆಂಟ್ರಲ್ಲಿ ಸ್ವಲ್ಪ ದಪ್ಪ ಬರಬೇಕು. ಸೆಂಟ್ರಲ್ ತಿಳು ಮಾಡ್ಕೊತಾರೆ, ಸೈಡಲ್ಲೆಲ್ಲ ದಪ್ಪ ಮಾಡ್ಕೊತಾರೆ. ಅದು ಚಪಾತಿ ಚೆನ್ನಾಗಿ ಬರಲ್ಲ. ಹಾಗಾಗಿ ನೋಡಿ, ಈ ರೀತಿ ಸೈಡಲ್ಲೆಲ್ಲ ಎಷ್ಟು ತಿಳುವಾಗಿದೆ ನೋಡಿ, ಸೆಂಟ್ರಲ್ಲಿ ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ, ಒಂದು ಸೈಡು ಬೆಂದಿದೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ತಿರುಗಿಸ್ಕೋತೀನಿ ನೋಡಿ. ಇದು 2 ಸೈಡ್ ಚೆನ್ನಾಗಿ ಬೇಯಬೇಕು. ಇವಾಗ ನೋಡಿ ಇದು ತಾನೇ ಬಾಯಿ ಬಿಟ್ಕೊಂಡಿದೆ. ಈ ಥರ ಚಪಾತಿ ಬಾಯಿ ಬಿಟ್ಕೊಳ್ಳುತ್ತೆ ನೋಡಿ. ಈ ಥರ ಪದ್ರ ಚಪಾತಿ ಬರುತ್ತೆ ನಿಮಗೆ ನೋಡಿ. ಫುಲ್ ಓಪನ್ ಆಯಿತು ಚಪಾತಿ. ಎಷ್ಟು ತಿಳುವಾಗಿದೆ ನೋಡಿ. ಇದು ಫುಲ್ಲು ತಿಳುವು, ಹಾಗೆ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಬಿಸಿ ಇದೆ ತುಂಬ, ಅಂಚಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ನೀಟಾಗೆ ಬರುತ್ತೆ ಚಪಾತಿ. ಇದು ಎಣ್ಣೆ ಹಚ್ಚಿದ ಹಿಟ್ಟು ಹಚ್ಚಿದ ಪದರ ಚಪಾತಿ. ಚಪಾತಿ ಮಾಡಿದ್ದಾಯಿತು. ಇವಾಗ ನೋಡಿ, ಉದ್ರಬೇಳೆನ ಮಾಡೋಕ್ಕೆ ನಾನು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ತೊಗರಿಬೇಳೆ ಇದು, ಕಡಲೆಬೇಳೆಲಿ ಕೂಡ ಮಾಡ್ಕೋಬೋದು ನೋಡಿ. ಚೆನ್ನಾಗಿದೆ, ಚೆನ್ನಾಗಿ ನೆಂದಿದೆ. ನೈಟ್ ಫುಲ್ಲು ನೆನೆಸಿದ್ದೀನಿ ನಾನು ತೊಗರಿಬೇಳೆ. ನೀವು ಒಂದು 2 ಅವರಲ್ಲಿ ಕೂಡ ನೆನೆಸ್ಕೋಬೋದು. ಕೆಲವೊಬ್ಬರು ಬೇಯಿಸ್ಕೊಂಡೋಗಿ ಕೂಡ ಮಾಡ್ತಾರೆ. ಅಂದರೆ ನೆನೆಸ್ಬಿಟ್ಟೆ ಬೇಯಿಸ್ಕೊಂಡು ಉದ್ರಬೇಳೆ ಮಾಡ್ತಾರೆ. ಅದ್ರ ಟೇಸ್ಟೇ ಬೇರೆ ಆಗುತ್ತೆ. ಬರೀ ನೆನೆಸಿ ಹಾಗೆ ಮಾಡೋದ್ರಿಂದ ಇದ್ರ ಟೇಸ್ಟೇ ಬೇರೆ ಆಗುತ್ತೆ. ಇವಾಗ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಆಗಬೇಕು ಉದ್ರಬೇಳೆಗೆ. ಎಣ್ಣೆ ಕಾದ ತಕ್ಷಣ ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಬೆಳ್ಳುಳ್ಳಿ ಬುತ್ತಿಗೆ ಅಂತ ಮಾಡಿಕೊಂಡ್ರೆ ಬೆಳ್ಳುಳ್ಳಿನೇ ಹಾಕೋಬೇಕು. ಇಲ್ಲ ನಾವು ಮನೆಗೆ ಊಟಕ್ಕೆ ಅಂದರೆ ಈರುಳ್ಳಿ ಕೂಡ ಹಾಕಿ ಮಾಡ್ಕೋಬೋದು. ಆದರೆ ಬೆಳ್ಳುಳ್ಳಿ ಹಾಕೋದ್ರಿಂದ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಇದನ್ನು ಸಣ್ಣ ಉರಿ ಇಟ್ಕೊಳ್ಳಿ. ನಾವಾಗಲೇ ಹೇಳ್ದಂಗೆ ಬುತ್ತಿಗೆ ಮಾಡ್ಕೊಳ್ಳೋಂಗಿದ್ರೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ನಿಮಗೆ 3-4 ದಿವಸ 5 ದಿವಸದವರೆಗೂ ತಿನ್ಬೋದು ಇದು. ಇಲ್ಲಿ ನಾನು ಖಾರನ ಹಾಕೋತಾ ಇದ್ದೀನಿ. ಒಗ್ಗರಣೆಯಲ್ಲೇ ಹಾಕೋಬೇಕು. 1 ಸ್ಪೂನು ಖಾರ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಎಣ್ಣೆನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಫ್ರೈ ಆದಮೇಲೆ ನೋಡಿ, ನೆನೆಸಿಟ್ಕೊಂಡಿರುವಂಥ ಉದ್ರಬೇಳೆನ ಹಾಕೊಳ್ಳೋಣ.
ಉದ್ದಿನಬೇಳೆ ಅಂದ್ಬಿಟ್ಟೆ, ನೆನೆಸಿರುವಂಥ ತೊಗರಿಬೇಳೆ. ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಜೊತೆಗೆ. ಈ ಥರ ಒಗ್ಗರಣೆಯಲ್ಲಿ ಇದು ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಪಲ್ಯ. ಒಂದು 2 ನಿಮಿಷ ಆದರೂ ಈ ಥರ ಫ್ರೈ ಮಾಡ್ತಾನೇ ಇರಬೇಕು ನೀವು. ಇದಕ್ಕೆ ನೀರು ಹಾಕೋ ಹಾಗಿಲ್ಲ, ಸ್ವಲ್ಪ ಕೂಡ ನೀರು ಹಾಕಬಾರ್ದು. ಹೀಗೆ ಎಣ್ಣೆಲ್ಲೇ ಫ್ರೈ ಮಾಡ್ತಾ ಇರಬೇಕು. ಇವಾಗ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಬೇಳೆ ಎಲ್ಲ. ಸ್ವಲ್ಪ ನಾನು ಶೇಂಗದ ಪುಡಿ, 1 ಸ್ಪೂನ್ ಶೇಂಗದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದೆರಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಹೆಂಗಿರುತ್ತೆ ಅಂದರೆ ಈ ಉದ್ದಿನಬೇಳೆ ತಿಂತಾಯಿದ್ರೆ ನಿಮಗೆ ತಿನ್ನಕ್ಕೆ ಬಿಡೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ, ಬಾಯಿಗೆ ಅಷ್ಟು ರುಚಿ ಕೊಡುತ್ತೆ. ನಾನು ಮೊನ್ನೆ ಒಂದು ರೆಸಿಪಿ ಹಾಕಿದ್ದೀನಿ ದಪಾಟಿ. ಆ ದಪಾಟಿ ರೆಸಿಪಿ ನೋಡಿಲ್ಲ ಅಂದರೆ ನೋಡಿ. ದಪಾಟಿ ಮತ್ತು ಈ ಉದ್ದಿನಬೇಳೆ ಸಖತ್ ಕಾಂಬಿನೇಷನ್ ಎರಡೂ. ನೋಡಿ ಚೆನ್ನಾಗಿದು ಫ್ರೈ ಆಗಿದೆ. ಇವಾಗ ಪಲ್ಯ ಕಂಪ್ಲೀಟಾಗಿ ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ಮುಗೀತು. ನೀವು ಕೊತ್ತಂಬರಿ ಮನೇಲಿ ಊಟ ಮಾಡೋಂಗಿದ್ರೆ ಮಾತ್ರ ಹಾಕಿ, ಮತ್ತು ಆಚೆ ಕಡೆ ತೊಗೊಂಡು ಹೋಗೋಂಗಿದ್ರೆ ಹಾಕೋದು ಬೇಡ. ಇವಾಗ ಚಪಾತಿ ಉದ್ದಿನಬೇಳೆ ರೆಡಿ ಆಯಿತು. ಇವಾಗ ಮೊಸರನ್ನ ಅಂದರೆ ಇದು ಹುಳುಬಾನಕ್ಕೆ ನೋಡಿ ಅನ್ನ ಈ ಥರ ಮೆತ್ತಗಾಗಬೇಕು. ಇದು ರಾಸನ ಅಕ್ಕಿಯಲ್ಲೇ ಮಾಡ್ಕೋಬೇಕು. ನೀವು ಚಲೋ ಅಲ್ಲೇ ಅಕ್ಕಿಯಲ್ಲೂ ಮಾಡ್ಕೋತೀರಿ, ನಮ್ಗೆ ರಾಸನ ಅಕ್ಕಿ ಬೇಡ ಅನ್ನೋರು ಈ ರೀತಿಯೇ ಅದು ಕೂಡ ರೈಸು ಮೆತ್ತಗೆ ಈ ಥರ ಬರಬೇಕು. ರಾಸನ ಅಕ್ಕಿಯಲ್ಲಾದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅನ್ನಕ್ಕೊಂದು ಸತಿ ಉಪ್ಪು ನೋಡ್ಕೊಳ್ಳಿ, ಕರೆಕ್ಟಾಗಿದ್ದರೆ ಓಕೆ, ಇಲ್ಲಾಂದರೆ ಹಾಕ್ಕೊಳ್ಳಿ. ನಾನು ನೋಡ್ಕೊಂಡಿದ್ದೀನಿ ಕರೆಕ್ಟಾಗಿದೆ ಉಪ್ಪು. ಕೊತ್ತಂಬರಿ, ಕುಟ್ಟಿಟ್ಟಿರುವಂಥ ಜೀರಿಗೆ ಈ ಥರ ಸೌಡ ಕುಟ್ಟಿ ಹಾಕ್ಕೊಡ್ರಿ, ತುಂಬ ಟೇಸ್ಟ್ ಇರುತ್ತೆ. ಹಾಗೆ ಮತ್ತೆ 1 ಗೆಡ್ಡೆ ಬೆಳ್ಳುಳ್ಳಿ ಈ ಥರ ಜಜ್ಜಿಕೊಳ್ಬೇಕು. ತುಂಬ ಸಣ್ಣ ಆಗಬಾರ್ದು, ತುಂಬ ದಪ್ಪ ಇರಬಾರ್ದು, ಈ ರೀತಿ ಜಜ್ಕೊಂಡು ಹಾಕ್ಕೋಬೇಕು. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಮೊಸರು ಹಾಕ್ಕೋಬೇಕು. ನಾನು ಸ್ವಲ್ಪ ಮೊಸರು ತಿಳು ಮಾಡ್ಕೊಂಡಿದ್ದೀನಿ, ಯಾಕಂದರೆ ಮೊಸರು ತಿಳು ಮಾಡಿಕೊಂಡು ಹಾಕ್ಕೊಂಡ್ರೆ ಅದು ಆರಿದ್ಮೇಲೆ ಗಟ್ಟಿ ಆಗುತ್ತೆ. ಇದು ಸ್ಪೂನಲ್ಲಿ ಕಲಸೋಕ್ಕಾಗಲ್ಲ, ಯಾಕಂದರೆ ರೈಸ್ ಮೆತ್ತಗಿದೆಯಲ್ವ, ಕೈಯಲ್ಲೇ ಕಲಿಸ್ಬೇಕು. ಈ ರೀತಿ ನೀಟಾಗಿ ಇದನ್ನು ಕೈಯಲ್ಲಿ ಕಲಿಸ್ಕೊಳ್ಳಿ. ಇದು ತಿಂತಾ ಇದ್ದರೆ ಬಾಯಿಗೆ ಎಷ್ಟು ರುಚಿ ಇರುತ್ತೆ ಗೊತ್ತಾ ನಿಮಗೆ. ಹಿಂದಿನ ಕಾಲದಲ್ಲಿ ತುಂಬ ಮಾಡ್ತಾಯಿದ್ರು ಇದು. ಹಿಂದಿನ ಕಾಲದ್ದು ತುಂಬ ಚೆನ್ನಾಗಿರುತ್ತೆ ಅಡುಗೆಗಳು, ಟೇಸ್ಟ್ ಆಗಲಿ ಆರೋಗ್ಯಕ್ಕಾಗಲಿ ತುಂಬ ಒಳ್ಳೆಯದು. ನೋಡಿ ಮೊಸರನ್ನ ರೆಡಿ ಆಯಿತು. ಇದಕ್ಕೆ ಮೊಸರನ್ನ ಅನ್ನಲ್ಲ, ಇದಕ್ಕೆ ಹುಳುಬಾನ್ ಅಂತಾರೆ. ನಮ್ಮ ಉತ್ತರ ಕರ್ನಾಟಕ ಕಡೆ ತುಂಬ ಫೇಮಸ್ ಹುಳುಬಾನ. ಇವಾಗ ಉತ್ತರ ಕರ್ನಾಟಕ ಕಡೆ ಕೂಡ ಕಮ್ಮಿ ಮಾಡಿದ್ದಾರೆ, ಯಾರೂ ಮಾಡ್ತಾನೆ ಇಲ್ಲ. ಹಿಂದಿನ ಅಡುಗೆಗಳೆಲ್ಲ ಮರಿತಾ ಇದ್ದಾರೆ ಜನ. ದಯವಿಟ್ಟು ಹಿಂದಿನ ಅಡುಗೆಗಳನ್ನ ಯಾರು ಮರಿಬೇಡಿ, ಅದನ್ನು ಅವಾಗ ಮಾಡಿ ತಿನ್ನಿ, ಮಕ್ಕಳಿಗೂ ಕೂಡ ಗೊತ್ತಾಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಥರ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಬೆಣ್ಣೆ ಥರ ಆಗಿದೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಮಾಡ್ತಾನೆ ಒಂಚೂರು ಬಾಯಿಗೆ ನೀವು ಟೇಸ್ಟ್ ನೋಡೋಕ್ಕಂತ ಹಾಕ್ಕೊಂಡ್ರೆ ಒಂದು ಪ್ಲೇಟೇ ಖಾಲಿ ಮಾಡಿಬಿಡ್ತೀರ ಹಾಕ್ಕೊಂಡು ತಿಂದ್ಬಿಟ್ಟು, ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ಕಂಪ್ಲೀಟಾಗಿದು ಹುಳುಬಾನ ರೆಡಿಯಾಗಿದೆ. ನೋಡಿ ಪದರ ಚಪಾತಿ ನಾನು ಆವಾಗಲೇ ನಿಮಗೆ ತೋರಿಸಿದ್ದೀನಿ. ಪದರ ಚಪಾತಿ ರೆಡಿ ಆಯಿತು. ನೋಡಿ ಇದು ಕೂಡ ಪದರ ಬಿಚ್ಚಿಲ್ಲ ನಾನು, ಹಾಗೆ ಇದೆ. ಇದು ಪದರ ಬಿಚ್ಚಿದ್ದೀನಿ ನೋಡಿ, ಇದು ಪದರ ಬಿಚ್ಚಿದ್ದೀನಿ. ಈ ರೀತಿ ಚಪಾತಿ ಮತ್ತು ಶೇಂಗಾದ ಹಿಂಡಿ ಅಂದ್ರೆ ಕಡಲೆ ಬೀಜದ ಚಟ್ನಿ ಪುಡಿ ಇದು, ಮತ್ತು ಉದ್ರುಬೇಳೆ ಸಖತ್ತಾಗಿದೆ. ಉದ್ರುಬೇಳೆ ಮತ್ತು ನೋಡಿ ಹುಳುಬಾನ ಅಂದರೆ ಮೊಸರನ್ನ ಹುಳುಬಾನ ತುಂಬ ಚೆನ್ನಾಗಿರುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ, ಆರೋಗ್ಯ ಕೂಡ ಅಷ್ಟೇ ಒಳ್ಳೆಯದು. ನೋಡಿ ಈ ರೀತಿ ಈ ಊಟದ ತಟ್ಟೆ ರೆಡಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಅವಾಗಲೇ ಹೇಳ್ದಂಗೆ ದಪಾಟಿ ಒಂದು ಇದ್ದು ಬಿಟ್ಟರೆ ಇದು ಬುತ್ತರೊಟ್ಟಿ ಕೊಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲಿ ಬುತ್ತರೊಟ್ಟಿಗೆ ಈ ಥರ ಅಡುಗೆಗಳೆಲ್ಲ ಮಾಡಿ ಬಸ್ರಿ ಇರೋ ಹೆಣ್ಮಕ್ಳಿಗೆ ಬುತ್ತರೊಟ್ಟಿ ಮಾಡ್ತಾಯಿದ್ರು. ಈ ರೀತಿ ದಪಾಟಿ, ಸಜ್ಜಿ ರೊಟ್ಟಿ, ಪುಂಡೆ ಪಲ್ಯ, ಎಣ್ಣೆ ಬದನೆಕಾಯಿ ಮತ್ತು ಉದ್ರುಬೇಳೆ, ಶೇಂಗಾ ಚಟ್ನಿ ಮತ್ತು ಖಾರದ ಚಟ್ನಿ, ಅಗಸಿ ಚಟ್ನಿ ಎಲ್ಲ ಮಾಡ್ತಾಯಿದ್ರು. ಮೇನು ಬಸ್ರಿರೋ ಹೆಣ್ಮಕ್ಳಿಗೆ ಇದು ಮೇನು ಬುತ್ತರೊಟ್ಟಿ ಕೊಡೋಕೆ ಮಾಡಲೇಬೇಕಾಗಿರುವಂಥದ್ದು. ಇವಾಗೆಲ್ಲ ಹಣ್ಣು ಹಂಪಲು ಎಲ್ಲ ಹಂಚ್ತವ್ರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ರೆಸಿಪಿ ಅನಿಸಿಕಿನ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.